Sare gama mama gari gama pa dani sari dani dani da sari dani sari gari sari re sari dani sari gama mama gari sari re sari dum dana dani dim dum dana dim dum dana dim dum da na na ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು ಬದುಕಲು ಕಲಿತಾಗ ಕೈ ಕೆಸರಾದರೆ ಬಾಯಿ ಮೊಸರೆಂಬಾಗ ಅದು ನಂಬಣ್ಣ ಈ ಕಾಯಕವೇ ಕೈಲಾಸ ತಿಳಿಯೋ ಕನ್ನಡಿ ಒಳಗಿನ ಗಂಟಿನ ಆಸೆ ನಿನಗೆ ಏಕಣ್ಣ ಕೈಯಲ್ಲಿರುವ ಸಣ್ಣ ಗಂಟೆ ಎಂದು You say slow down I don't like to move to ಗಳೋ ನಾಯಿ ಕಚ್ಚೋದಿಲ್ಲ ಭಯವು ಬೇಟಣ್ಣ ಕಮಾಲ ಕಣ್ಣಿಗೆ ಕಾಣೋದೆಲ್ಲ ಹಳದಿ ನಿನ್ನಣ್ಣ ಕನ್ನಡ ನಾಡು ನನ್ನ ಗೂಡು ಅಲ್ಲಿದೆ ನೋಡಿ ಮಿನುಗು ನೀನು ಮುಂಜಾನೆ ಬಿಸಿಲು ನೀನು Sare gama mama gari gama pa dani sari dani dani da sari dani sari gari sari re sari dani sari gama mama gari sari re sari dum dana dani dim dum dana dim dum dana dim dum da na na ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾವು ಕೊಲ್ಲಾಪುರಕ್ಕೆ ಬಂದಿದ್ದೀವಿ. ಕೊಲ್ಲಾಪುರ ಅಂದರೆ ನಿಮಗೆ ಗೊತ್ತಿರಬೇಕು, ಮರಾಠಿ ಹಿಂದಿ ತುಂಬಾನೇ ಮಾತಾಡ್ತಾರೆ ಈ ಸೈಡಲ್ಲಿ. ಕನ್ನಡ ಕಮ್ಮಿ ಅಂತ ಹೇಳ್ಬೋದು. ಈ ಸೈಡಲ್ಲಿ ಏನಂದರೆ ಕನ್ನೇರಿ ಮಠ ಅಂತ ನಿಮ್ಗೆ ಗೊತ್ತಿರ್ಬೋದು. ಕೊಲ್ಲಾಪುರ ಕನ್ನೇರಿ ಮಠ ಅಂತ ಹೊಡೆದ್ರೆ ಸಾಕು, ಯೂಟ್ಯೂಬಲ್ಲಿ ಗೂಗಲ್ ಎಲ್ಲ ಬರುತ್ತೆ. ಓಕೆನಾ? ಇದು ಮೊದಲು ಅಷ್ಟು ಫೇಮಸ್ ಆಗಿರಲಿಲ್ಲ. ಇವಾಗ ಏನು ಮಾಡಿದ್ದಾರೆ, ಫುಲ್ಲು ಫೇಮಸ್ ಆಗಿದೆ. ಅಂದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಕನ್ನೇರಿ ಮಠದಲ್ಲಿ ಗಾರ್ಡನ್ಗಳು, ನಿಮ್ಮ ಹಿಂದಿನ ಮೆಮೊರಿಗಳು, ನಿಮ್ಮ ಮಕ್ಕಳಿಗೆ ತೋರಿಸುವಂಥ ತಾಣಗಳು. ಅಂದರೆ ಈ ಥರ ಇತ್ತು ಮೊದಲು. ಇವಾಗ ಆ ಥರ ಇಲ್ಲ. ಮೊದಲಿನ ಸ್ಥಿತಿ ಹೀಗಿತ್ತು ಅಂತ ಏನೇನಿದೆಯಲ್ಲ A to Z ಇಲ್ಲಿ ತೋರಿಸಿದ್ದಾರೆ. ಇದು ನಾನು ಭಾಗ 1 ಮಾಡ್ತಾ ಇರೋದು. ಭಾಗ 1 ಎಲ್ಲ ಮಾಡಿದರೆ 1 hour ಬೇಕಾಗತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, 4 ಭಾಗವಾಗಿ ಮಾಡ್ತಾ ಇದ್ದೇನೆ. ನಾನು ತೋರಿಸ್ಲಿಕ್ಕೆ ಹೋದರೆ ತುಂಬಾ ಇದೆ. ಇವಾಗ ನಾನು ಸ್ವಲ್ಪನೇ ತೋರಿಸ್ತೀನಿ. 1 hour ಅಂದರೆ ತುಂಬ ಯಾರು ನೋಡಲಿಕ್ಕೂ ಬೇಸರ ಪಡ್ಕೊಳ್ತಾರೆ. ಸೊ ಹಾಗಾಗಿ ಇದು 8 ನಿಮಿಷದ ವಿಡಿಯೋ ಇದೆ ಅಥವಾ 6 ನಿಮಿಷದ ವಿಡಿಯೋ ಇದೆ ಗೊತ್ತಿಲ್ಲ, ಬಹುಶಃ ಮಾಡಿದ್ದೀನಿ. ನಾನು ಸ್ವಲ್ಪನೇ ಮಾಡಿದ್ದೀನಿ ನೋಡಲಿ ಅಂತ. ತುಂಬ 1 hour ಆದರೆ ನೋಡಲಿಕ್ಕೆ ಬೇಜಾರಾಗ್ತಾರೆ ಕೆಲವು ಜನ. ನಿಮ್ಮ ಚಿಕ್ಕ ಮಕ್ಕಳಿಗೆ ತೋರಿಸುವಂಥ ಪ್ಲೇಸ್ ಇದು. ನಾವು ಹಿಂದೆ ಹೇಗಿದ್ವಿ, ಹಿಂದಿನ ಕಾಲದಲ್ಲಿ ಹೇಗಿತ್ತು, ನಮ್ಮ ಪಯಣ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅದೆಲ್ಲ ವಿವರವಾಗಿ ಗೊಂಬೆ ಮುಖಾಂತರ ತೋರಿಸಿದ್ದಾರೆ. ಮತ್ತು ಗಾರ್ಡನ್ ಇದೆ ನೋಡಲಿ. ನಿಧಾನವಾಗಿ ಎಲ್ಲ ಮಾಡಿ ತೋರಿಸ್ಲಿಕ್ಕೆ ಹೋದರೆ 4 ಗಂಟೆ ಆಗುತ್ತೆ ಸಂಜೆ ತನಕ. ನಾವೇನು ಮಾಡಿದ್ವಿ, ಬೇಗ ವೀಡಿಯೋ ಮಾಡಿಕೊಂಡು ಬಿಸಿಲು ನಿಲ್ಲಕ್ಕಾಗ್ತಾಯಿಲ್ಲ. ಸೊ ಸ್ವಲ್ಪನೇ ತೋರಿಸ್ಕೊತ ಬಂದ್ವಿ. ಗಾರ್ಡನ್ ಮಾತ್ರ ಸಖತ್ತಾಗಿದೆ. ಒಂದು ಗಿಡನೂ ಅಲ್ಲಿ ಸಿಗಲ್ಲ ಅಂತ ಇಲ್ಲ, ಎಲ್ಲ ಥರದ್ದು ಇದೆ. ಆದರೆ ನೋ ಫ್ಲಕ್ಕಿಂಗ್, ಹೂಗಳನ್ನು ಕೀಳುವಂಥದ್ದಾಗಿ ಏನೂ ಮಾಡಬಾರ್ದು, ಅವ್ರಿಗೆ ಹೇಳಿ ಕಳಿಸ್ತಾರೆ. ನಮಗೆ ಆಧಾರ್ ಕಾರ್ಡ್ ತೋರಿಸ್ಬೇಕು. ಒಬ್ಬರು ಮನೆಯವರು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು. ಒಂದು ಮನೆಯವರು ಒಬ್ಬರು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು. ಒಬ್ಬರಿಗೆ 250 ರೂಪಾಯಿ ಟಿಕೆಟ್, ಒಬ್ಬರಿಗೆ 250 ಟಿಕೆಟ್. ಓಕೆನಾ? ಇಲ್ಲಿ
ಮತ್ತು ಕನ್ನೇರಿ ಇದು ತುಂಬ ದೊಡ್ಡದು. ಇವಾಗ ಏನು ಮಾಡಿದ್ದಾರೆ ಅಂದರೆ ಜನಗಳು ನೋಡಲಿಕ್ಕೋಸ್ಕರನೇ ಅವರು ಆ ಥರ ಮಾಡಿದ್ದಾರೆ. ಹಿಂದಿನ ಮೆಮೊರಿಗಳು ಬಿಚ್ಚಿಟ್ಟಿದ್ದಾರೆ, ಅಂದರೆ ಅರ್ಥ ಗೊಂಬೆಗಳ ಮುಖಾಂತರ ಈ ಥರ ಇತ್ತು ಹೀಗಿತ್ತು ಅಂತ ನಿಮ್ಮ ಮಕ್ಕಳಿಗೆ ಮೆಮೊರಿ ತೋರಿಸ್ಲಿಕ್ಕೆ ಈ ಥರ ಇತ್ತು ಅಂತ ತೋರಿಸ್ಲಿಕ್ಕೆ ನಂಬರ್ 1 ಪ್ಲೇಸ್ ಆಗಿದೆ. ಮತ್ತು ಏನಪ್ಪ ಅಂದರೆ ಇಲ್ಲಿ ನಮಗೊಂದು ಸ್ವಲ್ಪ ಬೋರೆ ಆಯಿತು, ಯಾಕಂದರೆ ಬಿಸಿಲು ತುಂಬ, ನಿಲ್ಲಕ್ಕಾಗ್ತಾ ಇಲ್ಲ. ಅದಾಗ ಏನು ಸುಡ್ತಾ ಇದೆ ಬಿಸಿಲು ಅಂದರೆ ಎಂಥ ಬಿಸಿಲು, ನಿಲ್ಲಕ್ಕಾಗ್ತಾ ಇಲ್ಲ. ಯಾವಾಗ ನಾವು ಇಲ್ಲಿ ಪ್ಲೇಸಿಂದ ಹೋಗ್ತೀವೇನೋ ಅನಿಸ್ಬಿಡ್ತು, ತುಂಬ ಬಿಸಿಲು. ಹತ್ತಿರ ಇದ್ದವರಿಗೆ ಅಡ್ಡಿಲ್ಲ, ನಾವು ಒಂದು ಸ್ವಲ್ಪ ದೂರದ ಊರಿನವರಲ್ವ, ಸೊ ಹಾಗಾಗಿ ಸ್ವಲ್ಪ ಬೇರೆ ಕಡೆ ಹೋಗೋದಿತ್ತು. ಸೊ ಹಾಗಾಗಿ ಫಾಸ್ಟಾಗಿ ನಾವು ವಿಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿದೆ ನೋಡೋಕ್ಕೆ. ಏನು ನನಗೆ 250 ವರ್ತ್ ಅನ್ನಿಸ್ತು. ನಾವೆಲ್ಲ 5 ಜನ ಹೋಗಿದ್ವಿ. 5 ಜನದಲ್ಲಿ ಒಬ್ಬನಿಗೆ ಟಿಕೆಟ್ ಇಲ್ಲ, 4 ಜನಕ್ಕೆ ಟಿಕೆಟು 1000 ರೂಪಾಯಿ ಆಯಿತು. ಚೆನ್ನಾಗಿದೆ, ಅಡ್ಡಿಲ್ಲ. ಯಾಕಂದರೆ ನಾವು ಅಡಿಕೆ ತೋಟಕ್ಕಿಂತಲೂ ಇದು ಮೆಮೊರಿ ಅಂದರೆ ಅಡಿಕೆ ತೋಟದಕ್ಕಿಂತ ನನಗೆ ಇದು ಸೂಪರ್ ಅನ್ನಿಸ್ತು. ಯಾಕಂದರೆ ಹಿಂದಿನದೆಲ್ಲ ತೋರಿಸಿದ್ರಲ್ಲ, ಹೀಗಿತ್ತು ಹಾಗಿತ್ತು ಅಂತ ನೋಡಲಿಕ್ಕೂ ನಾವು ವಿವರಣೆ ಮಾಡೋಕ್ಕಿಂತ ನಿಮಗೆ ಆ ಚಿತ್ರೀಕರಣ ತೋರಿಸಿದ್ರೆ ಅದು ನಿಮಗೆ ಗೊತ್ತಾಗತ್ತೆ ಯಾವ ಥರ ಅಂತ. ಇದು ಏನಿಲ್ಲ, ಇದು ಗಾರ್ಡನ್ ಪ್ರಕೃತಿ ಅಷ್ಟೇ. ವಿಡಿಯೋ ಮಾಡಿದ್ನಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಮೆಮೊರಿ ಚೆನ್ನಾಗಿರತ್ತೆ. ಇದೊಂದು ಹೋಗಿದ್ವಪ್ಪ ಈ ಸ್ಥಳಕ್ಕೆ ಅಂತ. ಕನ್ನೇರಿ ಮಠ ನೆನ್ಪಿಟ್ಕೊಳ್ಳಿ, ಕೊಲ್ಲಾಪುರ ಕನ್ನೇರಿ ಮಠ ಅಂದರೆ ಸಾಕು, ಯಾರಾದರೂ ಹೇಳ್ತಾರೆ. ಓಕೆನಾ, ಯಾರಾದರೂ ಹೇಳ್ತಾರೆ ಕೊಲ್ಲಾಪುರ. ಇದು ನೋಡ್ರಿ, ವಾಟರ್ ಫಾಲ್, ಇದು ನೀರು ಬೀಳೋದು ಮೇಲೆಯಿಂದ. ಓಕೆನಾ, ಒಂದು ಗಿಡ ಸಿಗಲ್ಲ ಅಂತೆಲ್ಲ, ಅಲ್ಲಿ ನೀರು ಹೊಡಿಲಿಕ್ಕೆ ತುಂಬ ಜನ ಇದ್ದಾರೆ, ಅಂದರೆ ನೀರು. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಶೇರ್, ವಾಟ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಅಲ್ಲಿ ತನಕ ದಿ ಎಂಡ್.